ನಮಸ್ಕಾರ. 2013ರಲ್ಲಿ ಅಂದಿನ ಭಾರತ ಸರ್ಕಾರದ ವಿದೇಶಾಂಗ ಸಚಿವರಾಗಿದ್ದ ಎ.ಕೆ. ಆಂಟೋನಿ ಅವರು ಪಾರ್ಲಿಮೆಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ಏನು ಕೇಳಿಸ್ಕೊಂಡು ಬರೋಣ. Independent India, many years as a policy on border, best defense is not to develop the border. Undeveloped border is more safe than developed border. So many years there was no construction of roads, airfields, nothing in the border areas. By that time, China continued to develop their infrastructure in the border areas. So as a result, now they have gone ahead of us. Compared to us, infrastructure-wise, capability-wise, in the border areas, they are ahead. I admit that. It's a part of history. ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೇನೆ. ಬಹಳ ಮುಖ್ಯವಾಗಿ ಈ ಸ್ಟೇಟ್ಮೆಂಟಿನ ಮುಖಾಂತರ ಅಂದಿನ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವರು ಏನನ್ನ ಹೇಳಿ ಹೊರಟಿದ್ರು, ಭಾರತದ ರಕ್ಷಣಾ ನೀತಿ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಈ ಪ್ರದೇಶಗಳಲ್ಲಿ ಅಂದರೆ ಭಾರತದ ಬಹುಮುಖ್ಯ ಗಡಿ ಭಾಗಗಳಾದ ಈ ಪ್ರದೇಶ, ಇಲ್ಲಿ ನಾವು ಚೈನಾದ ಜೊತೆಗೆ ನೇರವಾಗಿ ಗಡಿಯನ್ನ ಶೇರ್ ಮಾಡ್ತೀವಿ ಈ ಪ್ರದೇಶದಲ್ಲಿ. ಹಾಗಾಗಿ ಈ ಪ್ರದೇಶದಲ್ಲಿ ಅಭಿವೃದ್ಧಿ ಅನ್ನೋದನ್ನೇ ಮಾಡಿರ್ಲಿಲ್ಲ. ಕಾರಣ, ಸ್ವಾತಂತ್ರ್ಯ ಬಂದ ಸುಮಾರು 70 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಇಲ್ಲಿ ಅಭಿವೃದ್ಧಿ ಮಾಡುವಂಥದ್ದು ಅಂದ್ರೆ ಚೈನಾಗೆ ನೇರವಾಗಿ ಟ್ಯಾಂಕರ್ ಅನ್ನ ನವದೆಹಲಿಗೆ ತೆಗೆದುಕೊಂಡು ಬರ್ಲಿಕ್ಕೆ ಸುಲಭ ಆಗತ್ತೆ. ಹಾಗಾಗಿ ನಾವಿಲ್ಲಿ ಅಭಿವೃದ್ಧಿನೇ ಮಾಡದೇ ಇದ್ರೆ ಚೈನಾ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರಲ್ಲ, ಚೈನಾ ಅಲ್ಲಿಂದ ಭಾರತಕ್ಕೆ ನುಸುಳ್ಳಿಕ್ಕೆ ಆಗೋದಿಲ್ಲ. ಇದು ಒಂದು ರೀತಿಯ ಡಿಫೆನ್ಸಿವ್ ಆದಂತ ಸ್ಟ್ರಾಟಜಿ ಆಗಿತ್ತು. ಮತ್ತು ಯಾವುದೇ ಒಂದು ಆಂಬಿಷಿಯಸ್ ಆದಂತ ದೇಶಕ್ಕೆ, ಯಾವುದೇ ಒಂದು ದೇಶ ತನ್ನ ಗಡಿಗಳನ್ನ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಮತ್ತು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಮತ್ತು ಅಲ್ಲಿನ ಅಭಿವೃದ್ಧಿ ಸಕ್ಷಮವಾಗಿ ಆಗ್ಬೇಕು ಅಂತ ಬಯಸೋರು ಯಾರು ಕೂಡ ಇಂಥ ಒಂದು ಬೆಳವಣಿಗೆಯನ್ನ ಬಯಸುವುದೂ ಇಲ್ಲ ಅಥವಾ ಈ ರೀತಿಯ ಬೆಳವಣಿಗೆಯನ್ನ ಸಾಧಿಸುವುದೂ ಇಲ್ಲ. ಆದ್ರೆ ಭಾರತದ ಒಂದು ನಿರಾಶಾದಾಯಕವಾದಂತ ಬಾರ್ಡರ್ ಡೆವಲಪ್ಮೆಂಟಿನ ಸ್ಟೋರಿಯಲ್ಲಿ ಇದನ್ನ ಕಾಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಬೇಜಾರಿನ ಸಂಗತಿ, ನಮ್ಮ ಡಿಫೆನ್ಸ್ಗೆ ಅಥವಾ ನಮ್ಮ ಆರ್ಮಿಗೆ ನಮ್ಮ ಈ ವಿಲೇಜಸ್ಗಳು ಏನಿದ್ದಾವೆ ಬಾರ್ಡರಿಂಗ್ ರೀಜನ್ ಅಲ್ಲಿ, ಅವುಗಳನ್ನ ಸಕ್ಷಮಗೊಳಿಸುವ ಬದಲು ನಾವು ಚೈನಾದಿಂದ ಎನಿ ಟೈಮ್ ಅಟ್ಯಾಕ್ ಆಗ್ಬೋದು, ಇದೇ ಮನಸ್ಥಿತಿಯಲ್ಲಿ ಇರುವಂತದ್ದು. ಚೈನಾದಿಂದ ಅಟ್ಯಾಕ್ ಆಗುತ್ತೆ, ಹಾಗಾಗಿ ನಾವಿಲ್ಲಿ ಏನು ಮಾಡೋದೇ ಬೇಡ. ನಾಳೆ ಮಗು ತನ್ನ ಆಯುಷ್ಯ ಮುಗಿದ ಮೇಲೆ ಅಂದ್ರೆ ಒಂದು ಪ್ರೌಢಾವಸ್ಥೆನೋ ಮುಂದೆ ಯಾವತ್ತೋ ಒಂದಿನ 60, 70, 80 ಆ ವಯಸ್ಸಿನಲ್ಲಿ ಸಾಯುತ್ತೆ. ಹಾಗಾಗಿ ನಾವು ಒಂದು ಮಗುವನ್ನ ಸಾಕೋದೇ ಬೇಡ, ಮಗುವಿನ ಬಗ್ಗೆ ಟೇಕ್ ಕೇರ್ ಮಾಡೋದೇ ಬೇಡ, ಮಗುವನ್ನ ಬೆಳೆಸೋದೇ ಬೇಡ ಅಂದ್ರೆ ಹೇಗಿರುತ್ತೆ? ಹಾಗೆ ಇತ್ತು ನಮ್ಮ ಈ ಡಿಫೆನ್ಸ್ ಸ್ಟ್ರಾಟಜಿ ಅನ್ನುವಂಥದ್ದು. ಬಹಳ ನಿರಾಶಾದಾಯಕ. ವೆರಸ್ 2014ರ ನಂತರದಲ್ಲಿ ಈ ಪ್ರದೇಶದಲ್ಲಿ ಅಥವಾ ನಾವು ಬಾರ್ಡರ್ ರೀಜನ್ಸ್ ಅಂತ ಏನ್ ಕರಿತೇವೆ, 2014 ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಆಮೂಲಾಗ್ರವಾಗಿ ನಮ್ಮ ಯೋಚನೆ ಅಥವಾ ಭಾರತದ ಯೋಚನೆಯಲ್ಲೇ ಡಿಫೆನ್ಸ್ ಸ್ಟ್ರಾಟಜಿಯಲ್ಲೇ ಡಿಫೆನ್ಸಿವ್ ಅಫೆನ್ಸಿವ್ ಅಲ್ಲ, ಅಫೆನ್ಸಿವ್ ಡಿಫೆನ್ಸಿವ್ ಆದಂತ ಒಂದು ಮೈಂಡ್ ಸೆಟ್ ಅನ್ನ ಮತ್ತು ಅದಕ್ಕೆ ಬೇಕಾದಂತ ನೆಸೆಸರಿ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪುಷ್, ಫೆನ್ಸಿಂಗ್ ಆಗಿರ್ಬೋದು, ಇನ್ನಿತರ ಸಾಧ್ಯತೆಗಳನ್ನ ಸಕ್ಷಮವಾಗಿ ಮಾಡುವಲ್ಲಿ ಒಂದು ಪ್ರಯತ್ನವನ್ನ ಮಾಡಿದೆ. ಅದರ ಪರಿಣಾಮವೇ 2014-13 ಹೊತ್ತಿಗೆ ಗಲ್ವಾನ್ನಲ್ಲಿ ಆದಂತ ಟೆನ್ಷನ್ಸ್ ಆಗಿರ್ಬೋದು ಅಥವಾ ಸಿಕ್ಕಿಂ ಪ್ರದೇಶದಲ್ಲಿ ಮತ್ತೆ ಚೈನಾ ಸ್ಕಿರ್ಮಿಶ್ನೆಸ್ ಅನ್ನ ತೋರಿಸಿದ್ದಿರ್ಬೋದು. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ನಾವು ಈ ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದ್ದೀವಿ, ಅದು ಚೈನಾಗೆ ಸಹ್ಯವಾಗ್ತಾ ಇಲ್ಲ. ಹಿಂದೆ ಎಲ್ಲ ಏನಾಗಿತ್ತು, ಅದು ಮಾತ್ರ ಆರ್ಟಿಫಿಷಿಯಲ್ ಬಾರ್ಡರ್ ಗಳನ್ನ ಮಾಡ್ಕೊಂಡು ಆರ್ಟಿಫಿಷಿಯಲ್ ವಿಲೇಜಸ್ ಗಳನ್ನ ಮಾಡ್ಕೊಂಡು ಅದು ಮಾತ್ರ ತನ್ನ ಡಿಫೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ಡಿಫೆನ್ಸ್ ಮೂವ್ಮೆಂಟ್ ಅನ್ನ ಅಲ್ಲಿ ತುಂಬಾ ಚಂದಾದಂತ ರೋಡ್ ಗಳನ್ನ ಬಿಲ್ಡ್ ಮಾಡಿ, ಏರ್ ಫೀಲ್ಡ್ಸ್ ಗಳನ್ನ ಬಿಲ್ಡ್ ಮಾಡಿ, ಅದಕ್ಕೆ ಬೇಕಾದಂತೆ ನಿಧಾನವಾಗಿ ಸಲಾಮಿ ಸ್ಲೈಸಿಂಗ್ ಸ್ವಲ್ಪ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಪ್ರದೇಶಗಳನ್ನ ಆಕ್ರಮಣ ಮಾಡ್ಕೊಳ್ತಾ ಬರೋದು, ಮುಂದಿನ ದಿನಗಳಲ್ಲಿ ಅದು ನನ್ನದೇ ಭೂಭಾಗ ಆಗಿತ್ತು ಅಂತ ಸಾಧಿಸುವಂತ ಪ್ರಯತ್ನವನ್ನ ಚೈನಾ ಮಾಡ್ಕೊಂಡು ಬಂದಿತ್ತು. ಅದೇನೇ ಆಗಿರ್ಲಿ, ಇದು ಬಹುಶಃ ಭಾರತದ ಡಿಫೆನ್ಸಿನ ಒಂದು ಆಯಾಮದಲ್ಲಿ ಬೇಕಾದಂತ ಬದಲಾವಣೆ ಇವತ್ತು ಸಾಧ್ಯ ಆಗಿದೆ. ನಾವಿಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಭಾರತ ದೇಶ ಈ ಭೂಪಟವನ್ನ ನೋಡಿದಾಗ ನಮಗೆ ಗೊತ್ತು, ನಾವು ನಿಯರ್ಲಿ ಈ ಬೇರೆ ದೇಶಗಳ ಜೊತೆಗೆ ಸುಮಾರು 9 ರಾಜ್ಯಗಳು ನಮ್ಮ ಗಡಿಯನ್ನ ಹಂಚಿಕೊಳ್ಳುತ್ತವೆ ಅಥವಾ ಇತರ ದೇಶಗಳೊಂದಿಗೆ 9 ರಾಜ್ಯಗಳ ಗಡಿ ಅನ್ನುವಂಥದ್ದು ಅಂಟಿಕೊಂಡಿದೆ. ನಾವು ಲ್ಯಾಂಡ್ ಬಾರ್ಡರ್ ಅಂತ ಹೇಳಿದಾಗ ಅಂದ್ರೆ ಈ ಮೇಲಿನ ಪ್ರದೇಶದಲ್ಲಿ ಬಾರ್ಡರ್ ಅಂತ ಹೇಳಿದಾಗ ಸುಮಾರು 15,106 ಕಿಲೋಮೀಟರ್ಗಳು ಮತ್ತು ಸಿಯಲ್ಲಿ ನಮ್ಮ ಬಾರ್ಡರ್ ಅಂತ ಹೇಳಿದಾಗ 7,516 ಕಿಲೋಮೀಟರ್ಗಳು ನಾವು ಒಂದು ಮ್ಯಾಪ್ ಅನ್ನು ಹೊಂದಿದ್ದೇವೆ ಅಥವಾ ಒಂದು ಬಾರ್ಡರ್ ಅನ್ನ ಹೊಂದಿದ್ದೇವೆ.
ಇದು ಬಹಳ ಮುಖ್ಯವಾಗಿ ನಮಗೆ ಸ್ಟ್ರಾಟಜಿಕಲಿ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಯಾಕೆ ಪೀಠಿಕೆಯನ್ನು ಹಾಕ್ತಾ ಇದ್ದೇನೆ ಅಂದ್ರೆ 2 ಕಾರಣಕ್ಕೆ. ಒಂದು, 2014 ಅಥವಾ ಸ್ವಾತಂತ್ರ್ಯ ಬಂದ ಅನೇಕ ವರ್ಷಗಳ ಕಾಲ ಅಭಿವೃದ್ಧಿ ಮಾಡುವಂಥದ್ದು ಏನಾಗಿತ್ತು, ಇಲ್ಲೆಲ್ಲೋ ಡೆಲ್ಲಿಯಲ್ಲಿ ಸುತ್ತಮುತ್ತ ಯಾವುದೋ ಒಂದು ಅರ್ಬನ್ ಸೆಂಟರ್ಗಳಲ್ಲಿ, ಬೆಂಗಳೂರು, ಮುಂಬೈ ಇಂಥ ಕಡೆಗಳಲ್ಲಿ ಡೆವಲಪ್ ಮಾಡೋದೇ ಡೆವಲಪ್ಮೆಂಟ್ ಆಗಿತ್ತು. ಈ ರೀಜನ್ಸ್ಗಳನ್ನ ಬೇಕಂತಲೇ ಇಗ್ನೋರ್ ಮಾಡಲಾಗಿತ್ತು ಮತ್ತು ಇಲ್ಲಿನ ಜನರು ಹೆಚ್ಚಿನವರು ಬೇರೆ ಬೇರೆ ಕಾರಣಗಳಿಂದ, ಅದು ಬೇರೆ ದೇಶದಿಂದ ದಾಳಿ ಆಗ್ಬೋದು, ನಿರಂತರವಾದಂಥ ಶೆಲ್ಲಿಂಗ್ ಆಗ್ತಾ ಇರ್ಬೋದು ಪಾಕಿಸ್ತಾನದಂಥ ಕಡೆ, ಟೆರರಿಸಂ ಇನ್ಫಿಲ್ಟ್ರೇಷನ್ ಆಗ್ಬೋದು, ಡ್ರಗ್ಸ್ ಟ್ರಾಫಿಕಿಂಗ್ ಆಗ್ಬೋದು, ಹೀಗೆಲ್ಲ ಆಗುವಾಗ ಇಲ್ಲಿನವರು ತಮ್ಮ ಬದುಕನ್ನ ಬಯಸಿ ಬೇರೆ ಕಡೆಗೆ ಮೈಗ್ರೇಷನ್ ಬರ್ತಾ ಇದ್ರು. ಉದ್ಯೋಗ ಅವಕಾಶಗಳು ಇರಲಿಲ್ಲ, ಆರ್ಥಿಕ ಸ್ಥಿತಿ ಚೆನ್ನಾಗಿರ್ಲಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ರೋಡ್ಗಳ ಕನ್ಸ್ಟ್ರಕ್ಷನ್ ಚೆನ್ನಾಗಿರ್ಲಿಲ್ಲ, ಅದರ ಜೊತೆಗೆ ಟೂರಿಸಂ ಅನ್ನುವಂಥದ್ದು ನಿಲ್ಲಾಗಿತ್ತು. ಈಗ ಸರ್ಕಾರ ಅರ್ಥ ಮಾಡ್ಕೊಂಡಿದೆ, ಇಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಎಲ್ಲ ಕಡೆ ಆದಾಗ ಮಾತ್ರ ಆಮೂಲಾಗ್ರವಾದಂಥ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಇಂಬ್ಯಾಲೆನ್ಸ್ಡ್ ಆದಂಥ ಅಭಿವೃದ್ಧಿ. ಅಲ್ಲಿನ ಜನರ, ಇತ್ತೀಚೆಗೆ ನೀವು ಲಡಾಖ್ ಪ್ರದೇಶದಲ್ಲಿ ಒಂದಷ್ಟು ಜನರ ಬೇರೆ ಬೇರೆ ಬೇಡಿಕೆಗಳು, ಬೇರೆ ಬೇರೆ ಸಂಗತಿಗಳನ್ನ, ಮೂಮೆಂಟ್ಸ್ಗಳನ್ನ ನೀವೆಲ್ಲ ನೋಡ್ತಾ ಇರಬಹುದು. ಆಂದೋಲನಗಳಾಗ್ತಾ ಇರ್ಬೋದು, ಅಲ್ಲಿನ ಡಿಮಾಂಡ್ಸ್ಗಳು ಬೇರೆ ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇರೋದನ್ನ ನೋಡಿರ್ಬೋದು. ಇದಕ್ಕೆಲ್ಲ ಒನ್ ಆಫ್ ದಿ ರೀಸನ್ಸ್ ಕ್ಯಾನ್ ಬಿ ಡೆವಲಪ್ಮೆಂಟ್ ಅನ್ನೋದನ್ನ ಸರ್ಕಾರ ಅರ್ಥ ಮಾಡ್ಕೊಂಡಿದೆ. ಹಾಗಾಗಿ 2014 ನಂತರ ಬಹಳ ಮುಖ್ಯವಾಗಿ ಒಂದು ಫೆನ್ಸಿಂಗ್, ಅದು ಮ್ಯಾನ್ಮಾರ್ ಬಾರ್ಡರ್ ಜೊತೆಗಿರ್ಬೋದು, ಬಾಂಗ್ಲಾದೇಶದ ಜೊತೆಗಿರ್ಬೋದು, ಪಾಕಿಸ್ತಾನದ ಬಾರ್ಡರ್ಗಳ ಜೊತೆಗಿರ್ಬೋದು, ಅದರ ಜೊತೆಗೆ ರೋಡ್ಸ್ ಅನ್ನ ಬಹಳ ಬ್ಯೂಟಿಫುಲ್ ಆದಂತಹ ಟನಲ್ಸ್ ಗಳಿರ್ಬೋದು ಅಥವಾ ಅಂಡರ್ ಪಾಸ್ ಗಳಿರ್ಬೋದು, ಹೊಸ ಹೊಸ ರೈಲ್ವೆ ಬ್ರಿಡ್ಜಸ್ ಗಳನ್ನ ಮಾಡೋದಿರ್ಬೋದು. ನಾನು ಎಲ್ಲಿ ಮಾತಾಡ್ತಾ ಇದ್ದೇನೆ, ದೇಶದ ಡೆಲ್ಲಿ ಸುತ್ತಮುತ್ತಲ ನಗರಗಳಲ್ಲಿ ಅಲ್ಲ, ಇದು ನಾನು ಮಾತಾಡ್ತಾ ಇರುವಂತದ್ದು ಬಾರ್ಡರ್ ಏರಿಯಾಸ್ಗಳಲ್ಲಿ. ಅದು ಜಮ್ಮು ಕಾಶ್ಮೀರ ಆಗಿರ್ಬೋದು, ಲಡಾಖ್ ಆಗಿರ್ಬೋದು, ಅಥವಾ ಪಂಜಾಬ್ ಪ್ರದೇಶದಲ್ಲಾಗಿರ್ಬೋದು, ಅರುಣಾಚಲ ಪ್ರದೇಶದಲ್ಲಾಗಿರ್ಬೋದು. ಎಷ್ಟೋ ವರ್ಷಗಳ ಕಾಲ ಸೇತುವೆಗಳೇ ಆಗದೇ ಇದ್ದಂತ ಪ್ರದೇಶಗಳಲ್ಲಿ, ನೇಪಾಳದ ಜೊತೆಗೆ ಯಾಕೆ ನಮಗೆ ಟೆನ್ಷನ್ ಆಯಿತು ಕಾಲಪಾನಿ, ಬಿಕಾಸ್ ವಿ ಆರ್ ಬಿಲ್ಡಿಂಗ್ ಅ ರೋಡ್, ಆ ಕಾರಣದಿಂದ. ನೆಕ್ಸ್ಟ್, ತುಂಬಾ ಬ್ಯೂಟಿಫುಲ್ ಆದಂತ ಪಾಸಸ್ ಗಳಲ್ಲಿ ನಾವು ಟನಲ್ಸ್ ಗಳನ್ನ ಮಾಡ್ತಾ ಇದ್ದೇವೆ. 25 ಏರ್ ಫೀಲ್ಡ್ಸ್ ಗಳು ಕೇವಲ ನಾರ್ದರ್ನ್ ಬಾರ್ಡರ್ ಅಂದ್ರೆ ಚೈನಾದ ಜೊತೆಗೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ, ಆ ರಾಜ್ಯಗಳಲ್ಲಿ ನಾವು ಆಲ್ರೆಡಿ ಮಾಡಿದ್ದೇವೆ. ಇದರ ಉದ್ದೇಶ ಎನಿ ಟೈಮ್ ಚೈನಾ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರೆ ವಿ ವಿಲ್ ಬಿ ಏಬಲ್ ಟು ರಿಟಾಲಿಯೇಟ್. ಇದೆಲ್ಲವೂ ಕೂಡ ಬಹಳ ಮಹತ್ತರವಾದಂಥ ಬೆಳವಣಿಗೆ ಇತ್ತೀಚಿನ ವರ್ಷಗಳಲ್ಲಿ ಆಗಿರ್ತಕ್ಕಂಥದ್ದು. 26 ಏರ್ ಫೀಲ್ಡ್ಗಳನ್ನ, ಒಂದೇ ಒಂದು ಏರ್ ಫೀಲ್ಡ್ ರೆಡಿಮೇಡ್ ಆದಂತ ಕಂಡೀಷನ್ ಅಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರೆ ನಮ್ದು 24 ಗಂಟೆ ಎನಿ ಆಲ್ ವೆದರ್ ರೆಡಿ ಇದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸಿಯಾಚಿನ್ ಅಂತ ಕಡೆಗೆ ಹೋದ್ರೆ ಅಥವಾ ಗಡಿ ಪ್ರದೇಶಗಳು ಅಂತ ನಾವೇನಾದ್ರೂ ಪರಿಭಾವಿಸಿಕೊಂಡ್ರೆ, ಏನಾದ್ರೂ ನಾವೆಲ್ಲ ಇಮಿಡಿಯೇಟ್ ವಾರ್ ಲೈಕ್ ಸಿಚುವೇಶನ್ ಇದೆ, ನಾವೆಲ್ಲ ಅಕ್ಯುಮುಲೇಟ್ ಆಗಬೇಕು ನಮ್ಮೆಲ್ಲ ಡಿಫೆನ್ಸ್ ಫೋರ್ಸಸ್ಗಳು ಅಂದ್ರೆ ವಾರಗಟ್ಟಲೆ ಟೈಮ್ ಹಿಡಿತಾ ಇತ್ತು. ಇವತ್ತು ಆ ಟೈಮಿಂಗ್ ಅನ್ನ ರಿಡ್ಯೂಸ್ ಮಾಡಿ 1-2 ದಿವಸಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ರೋಡ್ ಇನ್ಫ್ರಾಸ್ಟ್ರಕ್ಚರ್, ಬಿಕಾಸ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಈ ದೇಶಕ್ಕೆ ಮತ್ತು ಈ ಗಡಿ ಭಾಗಗಳಿಗೆ ಕೊಟ್ಟಂತ ಅತಿ ದೊಡ್ಡ ಕೊಡುಗೆ ಈ ಸರ್ಕಾರದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ ಜೈಶಂಕರ್ ಅವರು ಇತ್ತೀಚೆಗೆ ಮಾತನಾಡುವಾಗ ಹೇಳ್ತಾ ಇದ್ದಾರೆ ದಟ್ ಮೇಜರ್ ಸ್ಟೆಪ್ಸ್ ದಟ್ ಇನ್ಕ್ಲೂಡ್ ಅನ್ ಇನ್ಕ್ರೀಸ್ ಇನ್ BRO ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ನಮ್ದು ಹೇಗೆ NHAI ಆಗಿರ್ಬೋದು ಇದೆಲ್ಲ ಇರುವ ಹಾಗೆ ದೇಶದ ಒಳಗಡೆ ಬಾರ್ಡರ್ ರೋಡ್ಗಳನ್ನ, ಗಡಿಯ ರೋಡ್ಗಳನ್ನ ನೋಡುವಂಥದ್ದು BRO ಅನ್ನುವಂಥ ಆರ್ಗನೈಸೇಷನ್. ಸರಿ, ಇದರ ಬಜೆಟ್ 3,782 ಕೋಟಿ 2013-14 ಇದ್ದದ್ದು, ಅಲ್ಲಿಂದ ಸುಮಾರು 14,387 ಕೋಟಿ 2023-24 ಹೊತ್ತಿಗೆ. ಎಂತ ಒಂದು ದೊಡ್ಡ ಮ್ಯಾಸಿವ್ ಲೀಪ್ ಆಗಿದೆ, ಜಂಪ್ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಬೆಟರ್ ಇನ್ಫ್ರಾಸ್ಟ್ರಕ್ಚರ್, ಇಂಡಿಯಾ ವುಡ್ ಹ್ಯಾವ್ ಬೀನ್ ಇನ್ ಅ ಹ್ಯೂಜ್ ಡಿಸ್ಅಡ್ವಾಂಟೇಜ್. ಒಂದು ವೇಳೆ 2013 ಏಕೆ ಆಂಟನಿ ಅವ್ರು ಹೇಳಿದ್ರಲ್ಲ, ನಾವು 70 ವರ್ಷಗಳ ಕಾಲ ಇಲ್ಲಿ ಅಭಿವೃದ್ಧಿಯೇ ಮಾಡಿಲ್ಲ, ಯಾಕಂದ್ರೆ ಚೈನಾ ನಮ್ಮ ಮೇಲೆ ದಾಳಿ ಮಾಡಬಹುದು ಅಂತ. ಇದರ ಪರಿಣಾಮ ಚೈನಾ ನಮ್ಮ ಮೇಲೆ ಮೇಲುಗೈಯನ್ನ ಸಾಧಿಸ್ತು, ಆದ್ರೆ ನಾವು ಕೆಳಗೈಯನ್ನ ಸಾಧಿಸ್ಲಿಕ್ಕೆ ಸಾಧ್ಯವಾಯಿತು. ಅಂಡ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ 2014ರಿಂದ 22 ಅವಧಿಯಲ್ಲಿ ಸುಮಾರು 6,806 ಕಿಲೋಮೀಟರ್. ಇಟ್ಸ್ ಅ ಬಿಗ್ ನಂಬರ್, ಸಣ್ಣ ನಂಬರ್ ಅಲ್ಲ, ಇದು ದೊಡ್ಡ ನಂಬರ್. ಇಷ್ಟು ಕಿಲೋಮೀಟರ್ಗಳನ್ನ ಬಾರ್ಡರ್ ರೀಜನ್ ನಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಅಭಿವೃದ್ಧಿ ಮತ್ತೊಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. 2008ರಿಂದ 14 ತನಕ ಎಷ್ಟಾಗಿತ್ತು? 3,610 ಕಿಲೋಮೀಟರ್ ಮಾತ್ರ. ದರ್ ಇಸ್ ಅ ಮ್ಯಾಸಿವ್ ಜಂಪ್. ಮತ್ತು ಆಲ್ಸೋ 69 ಬ್ರಿಡ್ಜಸ್, ನಾನು ಈಗಾಗಲೇ ಹೇಳಿದೆ, ಬಹಳ ಸ್ಟ್ರಾಟಜಿಕ್ ಲೊಕೇಶನ್ಸ್ ಗಳಲ್ಲಿ ಬ್ರಿಡ್ಜಸ್ ಮಾಡೋದಾಗಿರ್ಬೋದು ಮತ್ತು ಮ್ಯಾನ್ಮಾರ್ನಂತ ಕಡೆಗಳಲ್ಲಿ ಫೆನ್ಸಿಂಗ್ ಅನ್ನ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ನನ್ನ ಟಾಪಿಕ್ ಇರ್ತಕ್ಕಂಥದ್ದು ಅಥವಾ ನಾನು ಮಾತಾಡ್ಲಿಕ್ಕೆ ಬಯಸಿರ್ತಕ್ಕಂಥದ್ದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನುವಂಥ ಒಂದು ಯೋಜನೆಯ ಬಗ್ಗೆ.
ಇದಕ್ಕೆ ಪೂರ್ವಭಾವಿಯಾಗಿ ಯಾಕೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನುವಂಥದ್ದು ಮುಖ್ಯ ಆಗುತ್ತೆ, ಯಾಕೆ ಬಾರ್ಡರ್ ರೀಜನ್ಗಳಲ್ಲಿ ಅಭಿವೃದ್ಧಿ ಪಡಿಸದ ಹೊರತು ನಾವು ಎಷ್ಟು ಹಿಂದುಳಿದಿರ್ಲಿಕ್ಕೆ ಸಾಧ್ಯ ಇದೆ. ಎನಿ ಟೈಮ್ ಅವ್ರು ಬಂದು ಅಟ್ಯಾಕ್ ಮಾಡ್ತಾರೆ, ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅವರ ಟ್ಯಾಂಕರ್ ಬಂದಿರುತ್ತೆ, ನಮ್ಮ ಟ್ಯಾಂಕರ್ ತಗೊಂಡು ಹೋಗ್ಲಿಕ್ಕೆ ಅಲ್ಲಿ ರೆಡಿಮೇಡ್ ಆದಂಥ ರೋಡ್ಗಳಿರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿಯೇ ಬಾರ್ಡರ್ ರೀಜನ್ ನಲ್ಲಿ ಡೆವಲಪ್ ಮಾಡುವಂಥದ್ದು ಅತಿ ಅನಿವಾರ್ಯವಾಗಿರುತ್ತೆ. ನಮ್ಮ ಡಿಫೆನ್ಸ್ಗೆ ಆಯ್ತು, ಅದೇ ರೀತಿಗೆ ಅಲ್ಲಿ ಇರ್ತಕ್ಕಂಥ ಜನರ ಆಸ್ಪಿರೇಷನ್ಸ್ ಅನ್ನ ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಅಭಿವೃದ್ಧಿ ಆಗ್ಲೇಬೇಕು. ಇತ್ತೀಚೆಗೆ ಈ ವೈಬ್ರೆಂಟ್ ವಿಲೇಜಸ್, ವಿಜೃಂಭಿತ ಅನ್ನುವಂಥದ್ದು ಯಾವಾಗ ವಿಜೃಂಭಿತ ಆಗುತ್ತೆ, ಯಾವಾಗ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಸಾಧ್ಯ ಆದಾಗ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಅಲ್ಲಿ ಎಂಪ್ಲಾಯ್ಮೆಂಟು ಅಥವಾ ಸ್ಕಿಲ್ ಡೆವಲಪ್ಮೆಂಟು ಮತ್ತು ಎಲ್ಲ ರೀತಿಯ ಸಾಧ್ಯತೆಗಳು, ಅಂದ್ರೆ ನಾವು ಏನು ಭಾರತದಲ್ಲಿ ಇರ್ತಕ್ಕಂಥ ಬೇರೆ ಯಾವುದೇ ಮೆಟ್ರೋ ಸಿಟೀಸ್ ಅಲ್ಲಿ ಏನು ಫೆಸಿಲಿಟೀಸ್ ಅನ್ನ ನೆಮ್ಮದಿಯನ್ನ ಎಲ್ಲ ಬಯಸ್ತಾ ಇದ್ದೇವೋ ಅದು ಬಾರ್ಡರ್ ವಿಲೇಜಸ್ ಗಳಲ್ಲಿ ಸಾಧ್ಯವಾದಾಗ ವೈಬ್ರೆಂಟ್ ವಿಲೇಜ್ ಅನ್ನುವಂಥ ಆಶಯ ಅನ್ನುವಂಥದ್ದು ಈಡೇರುತ್ತೆ. ಸರಿ, ಇತ್ತೀಚೆಗೆ ಈ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಯಾರ ಅಡಿಯಲ್ಲಿ ಬರುವಂಥದ್ದು? ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ. ನೋಡಿ, ಈ ಸ್ಕೀಮ್ ನ ಬಗ್ಗೆ ಬಹಳ ಮುಖ್ಯವಾಗಿ ಸೆಂಟ್ರಲಿ ಸ್ಪಾನ್ಸರ್ಡ್, ಇದು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಪೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಇದರ ಅಡಿಯಲ್ಲಿ ಬರುವಂಥದ್ದು ಹೋಮ್ ಅಫೇರ್ಸ್ ಅಡಿಯಲ್ಲಿ ಬರುವಂಥದ್ದು. ಸರಿ, ಏನೇನೆಲ್ಲ ಮಾಡುತ್ತೆ? ಒಂದು, ಬದುಕಿನ ಜೀವನ ಮಟ್ಟವನ್ನ, ಅಲ್ಲಿರ್ತಕ್ಕಂಥ ನಾಗರಿಕರ ಜೀವನ ಮಟ್ಟವನ್ನ ಉತ್ತಮಗೊಳಿಸುವಂಥದ್ದು, ಅಭಿವೃದ್ಧಿ ಪಡಿಸುವಂಥದ್ದು ಮತ್ತು ಅವರ ಎಲ್ಲ ಅಭಿವೃದ್ಧಿ ಆಗಿರ್ಬೋದು, ಕ್ವಾಲಿಟಿ ಆಫ್ ಲೈಫ್ ಆಗಿರ್ಬೋದು, ಔಟ್ ಮೈಗ್ರೇಷನ್, ಹೊರಗೆ ಹೋಗುವಂತ ವಲಸೆಯನ್ನ ತಪ್ಪಿಸುವಂಥದ್ದು. ಎಲ್ಲಿ? ಈ ಇರ್ತಕ್ಕಂಥದ್ದು ನಾರ್ದರ್ನ್ ಬಾರ್ಡರ್ ನಲ್ಲಿ. ವಿ ಆರ್ ನಾಟ್ ಟಾಕಿಂಗ್ ಆಫ್ ಸದರ್ನ್ ಬಾರ್ಡರ್ಸ್. ಇಲ್ಲಿ ಯಾವುದು ಮಾತಾಡ್ತಾ ಇಲ್ಲ, ಇಲ್ಲಿದು ಮಾತಾಡ್ತಾ ಇಲ್ಲ, ನಾರ್ತ್ ವೆಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಇಲ್ಲಿದು ಮಾತಾಡ್ತಾ ಇಲ್ಲ, ಇಲ್ಲಿದು ಮಾತಾಡ್ತಾ ಇಲ್ಲ. ಮಾತಾಡ್ತಾ ಇರ್ತಕ್ಕಂಥದ್ದು ನಾರ್ತ್ ಬಾರ್ಡರ್ ನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸರಿ, ಏನಾಗುತ್ತೆ? ಔಟ್ ಮೈಗ್ರೇಷನ್ ಅನ್ನುವಂಥದ್ದು, ಅಲ್ಲಿಂದ ವಲಸೆ ಬರುವಂತದ್ದನ್ನ ತಪ್ಪಿಸ್ಲಿಕ್ಕೋಸ್ಕರ. ಇದು ಎಲ್ಲೆಲ್ಲಿ ಕವರ್ ಆಗುತ್ತೆ? ನಾನು ಈಗಾಗಲೇ ಹೇಳಿದೆ, ಹಿಮಾಚಲ್, ಉತ್ತರಾಖಂಡ್, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಲಡಾಖ್. ಒಟ್ಟು 2962 ಬಾರ್ಡರ್ ವಿಲೇಜಸ್ಗಳು 5 ರಾಜ್ಯಗಳ ಸುಮಾರು 2962 ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಹಳ್ಳಿಗಳು. ಅದೆಷ್ಟೋ ಸಂದರ್ಭದಲ್ಲಿ ಯುದ್ಧದಂತ ಸಂದರ್ಭ ಅಥವಾ ನಾರ್ಮಲ್ ಸಂದರ್ಭದಲ್ಲಿ ಯಾವುದೋ ಚೈನಾ ಅತಿಕ್ರಮಣ ಮಾಡಿದಾಗ ಅಥವಾ ಇನ್ನಿತರ ಕಡೆಗಳಲ್ಲಿ ಪಾಕಿಸ್ತಾನ ಅತಿಕ್ರಮಣ ಮಾಡ್ತೋ, ಈ ವಿಲೇಜಸ್ಗಳ ಮಾಹಿತಿಯೇ ನಮಗೆ ಬಹಳ ಮುಖ್ಯವಾಗಿ ನಿಲ್ಲುವಂಥದ್ದು. ಇಲ್ಲಿಗೆ ಬಂದಿದ್ರಾ, ಇಲ್ಲಿನ ಮೇಲೆ ದಾಳಿ ಮಾಡಿದ್ರಾ, ಇಲ್ಲಿನ ಬಂಕರ್ಗಳ ಮೇಲೆ, ಔಟ್ಪೋಸ್ಟ್ಗಳ ಮೇಲೆ ಬಂದು ಕಾನ್ಕರ್ ಮಾಡಿ ಕೂತ್ಕೊಂಡ್ರ ಒಂದು ಭಾಗ. ಇನ್ನೊಂದು ಭಾಗದಲ್ಲಿ ಇದೇ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ವಿಲೇಜಸ್ಗಳಿಗೆ ಆಚೆ ಹೋಗಿ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಅದು ನೆಂಟರ್ ಇರ್ಬೋದು ಅಥವಾ ಬೇರೆ ಬೇರೆ ಜಿಯೋಗ್ರಾಫಿಕ್ ಆಗಿರ್ಬೋದು, ಅಗ್ರಿಕಲ್ಚರಲ್ ರೀಜನ್ಸ್ ಇರ್ಬೋದು, ಟ್ರೇಡ್ ಇರ್ಬೋದು, ಏನೋ ಅದು. ಹಾಗಾಗಿ ಅಲ್ಲಿಂದ ಮಾಹಿತಿ ಸಂಗ್ರಹಣೆಯು ಕೂಡ ಈ ಜಿಲ್ಲೆಗಳ ಕಾರಣ, ಈ ಗ್ರಾಮಗಳಿಂದ ನಮಗೆ ಹೆಚ್ಚು ಶಕ್ತವಾಗಿ ಆಗುತ್ತೆ. ಹಾಗಾಗಿಯೇ ಬಾರ್ಡರ್ ವಿಲೇಜಸ್ಗಳು ಅನ್ನುವಂಥದ್ದು ಕೇವಲ ಸ್ಟ್ರಾಟಜಿಕ್ ಪರ್ಪಸ್ಗೆ ಮಾತ್ರ ಅಲ್ಲ, ಇಂಟೆಲಿಜೆನ್ಸ್ ಪರ್ಪಸ್ಗೂ ಕೂಡ ಬಹಳ ಮುಖ್ಯವಾದಂಥ ರೋಲ್ ಅನ್ನು ಪ್ಲೇ ಮಾಡುತ್ತೆ. ನೆಕ್ಸ್ಟ್, ಇದು ಯಾವುದರ ಜೊತೆಗೆ? ವಿಲೇಜ್ ಪಂಚಾಯಿತಿ ಹಂತದಲ್ಲಿ ಸುಮ್ಮನೆ ಏನೋ ಒಂದು ಹೋಮ್ ಮಿನಿಸ್ಟರ್ ಇಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡುವಂಥದ್ದು ಅಲ್ಲಿ ಇಂಪ್ಲಿಮೆಂಟ್ ಅಲ್ಲ. ವಿಲೇಜ್ ಪಂಚಾಯಿತಿ ಹಂತದಲ್ಲಿ ಪ್ಲಾನಿಂಗ್ ಅನ್ನುವಂಥದ್ದು ನಡೆಯುತ್ತೆ, ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ನಡೆಯುತ್ತೆ. ಆಲ್ರೆಡಿ ಈ ಬಾರ್ಡರ್ ರೀಜನ್ ನಲ್ಲಿ ಒಂದು ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಸ್ಕೀಮ್ ಆಲ್ರೆಡಿ ಇರೋದರಿಂದ ಇದರ ಜೊತೆಗೆ ಓವರ್ಲ್ಯಾಪ್ ಆಗದೆ ಇದರ ಜೊತೆಯಲ್ಲೇ ಸಾಗುವಂಥದ್ದು. ಎರಡನೇದು, ಇದು ಯಾವ ಮಾಡೆಲ್ ನಲ್ಲಿ ಸಾಗುತ್ತೆ? ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ ಹೇಳ್ತೀವಿ. ಹಬ್ ಅಂಡ್ ಸ್ಪೋಕ್ ಅಂದ್ರೆ ಒಂದು ಸೈಕಲ್ ಚಕ್ರ. ಸ್ಪೋಕ್ಸ್ ನಮಗೆಲ್ಲ ಗೊತ್ತು. ಒಂದು ಹಬ್ಬಿನ ರೀತಿಯಲ್ಲಿ ಪ್ಲಾನಿಂಗ್ ಆದ್ರೆ ಇದರ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಎಲ್ಲ ಕಡೆಗೆ ಹೋಗ್ಬೇಕು. ಯಾವ ರೀತಿ? ಒಂದು ಸ್ಕಿಲ್ ಡೆವಲಪ್ಮೆಂಟು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು, ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥ ಹಬ್ ಅಲ್ಲಿ ಇದ್ರೆ ಅದ್ರ ಜೊತೆಗೆ ಟೂರಿಸಂ ಅನ್ನ ಪುಷ್ ಮಾಡ್ಬೋದಾ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಬೋದಾ, ಟ್ರೇಡ್ ಅನ್ನ ಇನ್ಕ್ರೀಸ್ ಮಾಡ್ಬೋದಾ, ಜನಸಾಮಾನ್ಯರ ಕಲ್ಚರಲ್ ಎನ್ಲೈಟನ್ಮೆಂಟ್ ಅನ್ನ ಇನ್ಕ್ರೀಸ್ ಮಾಡ್ಬೋದಾ? ಈ ಎಲ್ಲ ಸಾಧ್ಯತೆಗಳು ಒಂದು ಹಬ್ಬಿನಿಂದ ಅನೇಕ ಸ್ಪೋಕ್ಗಳು ಬೇರೆ ಬೇರೆ ಮಾದರಿಗಳಲ್ಲಿ ಇದು ವಿಸ್ತರಿಸಿಕೊಳ್ಳುವ ರೀತಿಯಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಲೈವ್ಲಿಹುಡ್ ಆಪರ್ಚುನಿಟೀಸ್ ನಾನು ಈಗಾಗಲೇ ಹೇಳಿದೆ, ಹಾರ್ಟಿಕಲ್ಚರ್ ಆಗಿರ್ಬೋದು, ಟೂರಿಸಂ, ಕಲ್ಚರಲ್ ಹೆರಿಟೇಜ್, ಸ್ಕಿಲ್ ಡೆವಲಪ್ಮೆಂಟ್, ಆಂಟರ್ಪ್ರಿನರ್ಶಿಪ್ ಎಲ್ಲವೂ ಕೂಡ. ನೆಕ್ಸ್ಟ್, ಪ್ರೋಗ್ರಾಮ್ ಸೀಕ್ಸ್ ಟು ಎನ್ಹಾನ್ಸ್ ರೋಡ್ ಕನೆಕ್ಟಿವಿಟಿ. ಇದು ಬಹಳ ಬೇಸು. ಒಂದು ಕಡೆ ರೋಡ್ ಕನೆಕ್ಟಿವಿಟಿ, ಅನೇಕರು ಕೇಳ್ತಾರೆ ರೋಡ್ ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ. ದಿಸ್ ಇಸ್ ದ ಕ್ಲಾಸಿಕ್ ಕೇಸ್. ರೋಡಿನ ಜೊತೆಗೆ ಒಂದು ನಿಮಗೆ ಸಂಪರ್ಕ ಸಾಧ್ಯವಾಗ್ತಾ ಇದ್ದಾಗೆ ಅನರ್ಘ್ಯ ಸಾಧ್ಯತೆಗಳಿಗೆ ತೆರೆದುಕೊಂಡಾಗುತ್ತೆ.
ದೆನ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿ ಹಾಸ್ಪಿಟಲ್ ಕಟ್ಟೋದಿರ್ಬೋದು, ಅಲ್ಲಿ ಶಾಲೆಗಳನ್ನ ಕಟ್ಟೋದಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ರೀಕ್ರಿಯೇಷನಲ್ ಆಕ್ಟಿವಿಟೀಸ್ ಇರ್ಬೋದು, ಮನೆಗಳನ್ನ, ಅಪಾರ್ಟ್ಮೆಂಟ್ಸ್ ಗಳನ್ನ, ಬೇರೆ ಬೇರೆದು ಏನೆಲ್ಲ ಸಾಧ್ಯತೆಗಳಿದೆ ಅದನ್ನೆಲ್ಲ ಡೆವಲಪ್ ಮಾಡುವಂತ ನಿಟ್ಟಿನಲ್ಲಿ ಎನರ್ಜಿ, ಒಂದು ಕಡೆ ರಿನ್ಯೂವೇಬಲ್, ಇನ್ನೊಂದು ಕಡೆಗೆ ಡೈರೆಕ್ಟ್ ಎನರ್ಜಿ, ಎರಡು ಎನರ್ಜಿ ಸೋರ್ಸಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ಅಲ್ಲಿಯೂ ಕೂಡ ಒಂದು ಸ್ಟೆಬಿಲಿಟಿ, ಪೀಸು, ಟೆಲಿವಿಷನ್ ಅಂಡ್ ಟೆಲಿಕಾಂ ಕನೆಕ್ಟಿವಿಟಿ. ಈಗಾಗಲೇ ಸರ್ಕಾರ 2021-22 ಬಜೆಟಿನಿಂದ ಇದು ಪ್ರಾರಂಭ ಮಾಡಿದೆ ಈ ಯೋಜನೆ, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್. ಇದರ ಜೊತೆಗೆ ಅಲ್ಲಿ ಎಲ್ಲ 4G ಕನೆಕ್ಟಿವಿಟಿಯನ್ನ ಎಸ್ಟಾಬ್ಲಿಷ್ ಮಾಡುವಂತ ಮಹತ್ತರವಾದಂತ ಕೆಲಸ ಮಾಡಿದೆ. ದಿಸ್ ಈಸ್ ಇನ್ ಕಾನ್ಸೊನೆನ್ಸ್ ವಿತ್, ಇದನ್ನ ಹೇಗೆ ನೋಡಲಾಗ್ತಾ ಇದೆ, ಸುಮ್ಮನೆ ಒಂದು ಯೋಜನೆ ಮಾಡಿದ್ರು ಬೇರೆ ತರ ಇಲ್ಲ, ಪೈಲಟ್ ಬೇಸಿಸ್ ಅಲ್ಲಿ ಆಗ್ಬೇಕು ಅಂದ್ರೆ PM ಗತಿಶಕ್ತಿಯ ರೀತಿಯಲ್ಲಿಯೇ ಇದನ್ನ ಕನೆಕ್ಟ್ ಮಾಡಿಕೊಂಡು ಮೇಲುಸ್ತುವಾರಿ ವಹಿಸಿಕೊಂಡು, ಅಂದ್ರೆ ಪ್ರಧಾನಮಂತ್ರಿಗಳೇ ಮೇಲುಸ್ತುವಾರಿ ವಹಿಸುವ ರೀತಿಯಲ್ಲಿ ಈ ಡೆವಲಪ್ಮೆಂಟ್ ಆಗ್ತಾ ಇರುವಂತದ್ದು. ಸರಿ, ಇದೇನಿದು PM ಗತಿಶಕ್ತಿ 2021ರಲ್ಲಿ ಎಸ್ಟಾಬ್ಲಿಷ್ ಆಯ್ತು, 100 ಲಕ್ಷ ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್. ಒಂದು ಕಡೆ ಸ್ಪೀಡ್ ಅಂದ್ರೆ ಗತಿ ಮತ್ತು ಪವರ್, ಶಕ್ತಿ, ಎರಡನ್ನೂ ಸೇರಿಸಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಗಿರ್ಬೋದು. ಮುಂದಿನ 4 ವರ್ಷಗಳಲ್ಲಿ ಅದು ಎಕ್ಸ್ಟೆನ್ಷನ್ ಆಗ್ತಾ ಇದೆ, ಅದು ಬೇರೆ ವಿಚಾರ. ಯಾಕಂದ್ರೆ ಡೆವಲಪ್ಮೆಂಟ್ ಅನ್ನುವಂಥದ್ದು ನಿರಂತರವಾಗಿ ಸಾಗಬೇಕು ಮತ್ತು ಸ್ಪೀಡ್ ಅನ್ನುವಂಥದ್ದು, ಸ್ಕೇಲ್ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೆನ್ ನೆಸೆಸರಿ ಪುಷ್ ಟು ಇನ್ಫ್ರಾಸ್ಟ್ರಕ್ಚರ್, ಈಗಾಗಲೇ ಹೇಳಿದೆ ನಾನು, ಒಂದು ರೋಡ್ ವೇಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಏರ್ಪೋರ್ಟ್, ಹೆಲಿಕಾಪ್ಟರ್ಸ್, ಟ್ರಾನ್ಸ್ಮಿಷನ್ ಆಫ್ ನೆಟ್ವರ್ಕ್, 4G ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ರಿನ್ಯೂವೇಬಲ್ ಎನರ್ಜಿ 225 ಗಿಗಾವಾಟ್ ಈ ಯೋಜನೆ ಅಡಿಯಲ್ಲಿ, ಯಾವುದು PM ಗತಿಶಕ್ತಿ ಅಡಿಯಲ್ಲಿ. 4G ಕನೆಕ್ಟಿವಿಟಿ, ನಾನು ಈಗಾಗಲೇ ಹೇಳಿದೆ, ಬಾರ್ಡರ್ ನಲ್ಲಿ 4G ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಸರಿ, ಬಹಳ ಮುಖ್ಯವಾಗಿ ನಾನು ಯಾಕೆ ಈ ಇನಿಷಿಯೇಟಿವ್ ಅನ್ನ ಈ ಸಂದರ್ಭದಲ್ಲಿ ಕೈಗೆತ್ಕೊಂಡೆ ಅಂದ್ರೆ, ಒಂದು, ಈಗಾಗಲೇ ಈ ಮೀಟಿಂಗ್ ಅನ್ನ ಹೆಡ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್. ದೆನ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಯಾವ್ದಿದು, ಸೆಂಟ್ರಲಿ ಸ್ಪಾನ್ಸರ್ಡ್, ಸೆಂಟ್ರಲ್ಲೇ ಪೂರ್ತಿಯಾಗಿ ದುಡ್ಡು ಕೊಡ್ತಾ ಇರ್ತಕ್ಕಂಥದ್ದು. ಏನ್ ಮಾಡ್ಲಿಕ್ಕಿದೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಸ್ಥಳೀಯ ಜನರನ್ನ, ಎರಡನೇದು ಅವರಿಗೆ ಕನೆಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡ್ತಾ ಇರ್ತಕ್ಕಂಥದ್ದು, ಮೂರನೇದು ಅಭಿವೃದ್ಧಿಯನ್ನ ಸಾಧಿಸ್ತಾ ಇರ್ತಕ್ಕಂಥದ್ದು. ಯಾವ ಹಂತದಲ್ಲಿ, ಯಾವುದೋ ಲೇ ಲಡಾಖ್ ಅಲ್ಲಿ ಇನ್ಕ್ರೀಸ್ ಮಾಡಿಬಿಟ್ವಿ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಇನ್ಕ್ರೀಸ್, ನೋ, ಅಲ್ಲಿ ಇರ್ತಕ್ಕಂಥ ಬಾರ್ಡರ್ ವಿಲೇಜಸ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿ. ಈಗ 136 ಬಾರ್ಡರ್ ವಿಲೇಜಸ್ ಗಳು ಯಾವುದರ ಜೊತೆಗೆ 4G ಕನೆಕ್ಟಿವಿಟಿಯ ಜೊತೆಗೆ ಅಂಡ್ ಆಲ್ ವೆದರ್ ರೋಡ್ ಪ್ರಾಜೆಕ್ಟ್ಸ್ ನ ಜೊತೆಗೆ ಕನೆಕ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ 2420 ಕೋಟಿ ರೂಪಾಯಿಯಲ್ಲಿ. ನೆಕ್ಸ್ಟ್, ಅಲ್ಲಿ ಆ ಎಲ್ಲ ವಿಲೇಜಸ್ ಗಳಲ್ಲಿ ಒಂದು ಕಡೆ ಸುಮ್ಮನೆ ಇಂಟರ್ನೆಟ್ ಕೊಡೋದ್ರಿಂದ ಅಥವಾ ರೋಡ್ ಗಳನ್ನ ಮಾಡೋದ್ರಿಂದ ಅಷ್ಟಕ್ಕೆ ಕೆಲಸ ಮುಗಿಯೋದಿಲ್ಲ. ಅಲ್ಲಿ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನುವಂಥದ್ದು, ಅಂದ್ರೆ ಅವರನ್ನೆಲ್ಲ ಬ್ಯಾಂಕ್ ನೆಟ್ಟಿಗೆ ತರುವಂಥದ್ದು, ಫಿನಾನ್ಷಿಯಲ್ ಲಿಟ್ರಸಿಯನ್ನು ಒದಗಿಸುವಂಥದ್ದು, ಬ್ಯಾಂಕಿಂಗ್ ಸರ್ವಿಸಸ್ ಗಳನ್ನು ಒದಗಿಸಿಕೊಡುವಂಥದ್ದು. ಯಾರು ಸಕ್ಸಸ್ಫುಲ್ ಆಗಿ ಯಾರು ಮಾಡ್ಲಿಕ್ಕೆ ಸಾಧ್ಯ? ಬಹಳ ಹಿಂದೆ ಎಕ್ಸ್ಪರ್ಟೀಸು ಮತ್ತು ಅನುಭವ ಇರತಕ್ಕಂಥ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ನೆಟ್ವರ್ಕ್, ಅಲ್ಲೊಂದು ಆಲ್ರೆಡಿ ಪೋಸ್ಟ್ ಮ್ಯಾನ್ ಅನ್ನುವಂಥದ್ದು ಇರುತ್ತೆ, ಪೋಸ್ಟಲ್ ನೆಟ್ವರ್ಕ್ ಇರುತ್ತೆ, ಹಿಂದೆ ಟೆಲಿಗ್ರಾಮ್ ಎಲ್ಲ ಇರ್ತಾ ಇತ್ತಲ್ಲ, ಅದೇ ರೀತಿಯಲ್ಲಿ ಇವತ್ತು ಪೋಸ್ಟಲ್ ಬ್ಯಾಂಕ್ಗಳ ಮೂಲಕ ಫಿನಾನ್ಷಿಯಲ್ ಲಿಟ್ರಸಿಯನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಅಂದರೆ ಅವರು ಎಲ್ಲೋ ಒಂದು ಕಡೆ ಐಸೋಲೇಟ್ ದ್ವೀಪವಾಗಿ ಉಳಿತಾ ಇಲ್ಲ, ಅವರು ಕೂಡ ಮೇನ್ ಸ್ಟ್ರೀಮ್ ಇಂಡಿಯಾದ ಅಭಿವೃದ್ಧಿಯ ಭಾಗವಾಗಿಯೇ ಮುಂದುವರಿತಾ ಇದ್ದಾರೆ. ಒಂದು ಕಡೆಗೆ ಬಾರ್ಡರ್ ಡೆವಲಪ್ಮೆಂಟ್ ಬಹಳ ಮುಖ್ಯವಾಗಿ ನಡೀತಾ ಇದೆ, ಇನ್ನೊಂದು ಕಡೆಗೆ ಆ ಗ್ರಾಮಗಳ ಜನರ ಅಭಿವೃದ್ಧಿ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ, ಇದರ ಜೊತೆಗೆ ವಿಲೇಜಸ್ ಹಂತದಲ್ಲಿ ನಾವು ಡಿಸೆಂಟ್ರಲೈಸ್ಡ್ ಆದಂತ ಅಥವಾ ನಾವು ಕಡೆಗೆ ತೆಗೆದುಕೊಂಡು ಹೋಗಬೇಕು ಅಭಿವೃದ್ಧಿ ಅನ್ನುವಂಥದ್ದನ್ನ ಯಾವಾಗ್ಲೂ ಹೇಳ್ತೀವಲ್ಲ, ಅದು ಈ ಮೂಲಕ ಸಾಕಾರ ಆಗ್ತಾ ಇದೆ. ದೆನ್ PM ಗತಿಶಕ್ತಿ ಪೋರ್ಟಲ್ ಇಂದ ಇದನ್ನು ಮಾನಿಟರ್ ಮಾಡ್ತಾ ಇದೆ. ಟೂರಿಸ್ಟ್ ಸರ್ಕ್ಯೂಟ್ ಗಳನ್ನ, ಈಗ ನಮ್ಮ ಬಾರ್ಡರ್ ರೀಜನ್ ಅಲ್ಲಿ ಅದು ಕೈಲಾಸ ಮಾನಸ ಸರೋವರ ಇರ್ಬೋದು, ಅಥವಾ ಇನ್ನಿತರ ಲೇ ಲಡಾಖ್ ಪ್ರದೇಶ ಇರ್ಬೋದು, ಅರುಣಾಚಲ ಪ್ರದೇಶ ಇರ್ಬೋದು, ಹಿಮಾಚಲ್ ಇರ್ಬೋದು, ಕಾಲಪಾನಿ ರೀಜನ್ ಇರ್ಬೋದು, ಅಲ್ಲೆಲ್ಲವೂ ಕೂಡ ಅನರ್ಘ್ಯವಾದ ಹಿಮಾಲಯನ್ ಮೌಂಟನ್ಸ್ ಇರೋದು ಮತ್ತು ಆಧ್ಯಾತ್ಮಿಕ ಕೇಂದ್ರಗಳಿರುವಂಥದ್ದು, ಧಾರ್ಮಿಕ ಕೇಂದ್ರಗಳಿರೋದು. ಆ ಕಾರಣದಿಂದ ಅವುಗಳನ್ನ ಟೂರಿಸ್ಟ್ ಸರ್ಕ್ಯೂಟ್ ಆಗಿಯೂ ಕೂಡ ಹೊರಗಡೆಯಿಂದ ಜನ ಬಂದಾಗ ಒಂದು ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ಸ್ಕಿಲ್ ಆಂಟರ್ಪ್ರಿನರ್ಶಿಪ್ ಮತ್ತು ಟೂರಿಸಂನ ಅವಕಾಶ ಇದ್ದಾಗ ಅಲ್ಲಿ ಆರ್ಥಿಕ ಅಭಿವೃದ್ಧಿಯು ಕೂಡ ಅಥವಾ ಆರ್ಥಿಕವಾದಂತ ಒಂದಷ್ಟು ಆಪರ್ಚುನಿಟೀಸ್ ಕೂಡ ಬಿಲ್ಡ್ ಆಗುತ್ತೆ. ಕಳೆದ ವರ್ಷ ಈ ಸ್ಕೀಮ್ ಅನ್ನ ಕಳೆದ ವರ್ಷ ಫೆಬ್ರವರಿ 14ಕ್ಕೆ ಲಾಂಚ್ ಮಾಡಲಾಯಿತು ಮತ್ತು 4800 ಕೋಟಿ ರೂಪಾಯಿಗಳನ್ನ ಈವರೆಗೆ ಕೊಡಲಾಗಿದೆ. ಬಹಳ ಮುಖ್ಯವಾಗಿ ಇನ್ನೊಂದು ಏನನ್ನ ಅರ್ಥ ಮಾಡ್ಕೊಳ್ಬೇಕು, ವಿಚ್ ಇನ್ಕ್ಲೂಡ್ 4000 ಸರ್ವಿಸ್ ಡೆಲಿವರಿ ಅಂಡ್ ಅವೇರ್ನೆಸ್ ಕ್ಯಾಂಪ್ಸ್, ಮೋರ್ ದೆನ್ 600 ಪ್ರಾಜೆಕ್ಟ್ಸ್. ಈಗಾಗಲೇ 600ಕ್ಕೂ ಅಧಿಕ ಪ್ರಾಜೆಕ್ಟ್ಗಳನ್ನ ಈ
ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ನ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಈಗಾಗಲೇ ಇಲ್ಲಿ ಏನನ್ನು ಹೇಳ್ತಾ ಇದ್ದಾರೆ, ಒಂದು CAPF ವಿಚ್ ಕಮ್ಸ್ ಅಂಡರ್ ಹೋಮ್ ಮಿನಿಸ್ಟ್ರಿ, ಅವರು ಏನ್ ಮಾಡಬೇಕು, ಲೋಕಲ್ ಅಗ್ರಿಕಲ್ಚರ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಅನ್ನ ಕೋಆಪರೇಟಿವ್ ಮೂಲಕ ಪುಷ್ ಮಾಡುವಂತ ಪ್ರಯತ್ನ ಮಾಡಬೇಕು. ಮತ್ತು ಅವರಲ್ಲಿ ಆಲ್ರೆಡಿ ಆರ್ಮಿದ್ ಇರ್ಬೋದು, CRPF ಇರ್ಬೋದು, CAPF ಇರ್ಬೋದು, ಇವ್ರದೆಲ್ಲ ಏನ್ ಹಾಸ್ಪಿಟಲ್ಸ್, ಸ್ಕೂಲ್ಸ್ ಇವೆಲ್ಲ ಇದ್ದಾವೆ, ಇವುಗಳಿಗೆ ಲೋಕಲ್ಗೂ ಕೂಡ ಆಕ್ಸೆಸ್ ಕೊಡೋ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಆ ಮೂಲಕ ಇನ್ಕ್ಲೂಷನ್ ಅನ್ನುವಂಥ ಸಾಧ್ಯ ಆಗಬೇಕು. ಈ ಚರ್ಚೆ ಮೂಲಕ ನಾವು ಅರ್ಥ ಮಾಡ್ಕೊಂಡಿದ್ದು, ಒಂದು 70 ವರ್ಷಗಳಲ್ಲಿ ನಮ್ಮ ಅಭಿವೃದ್ಧಿ ನಾವು ಏನು ಅನ್ಕೊಳ್ತಾ ಇದ್ವಿ ಅದು ಆ ಹಂತದಲ್ಲಿ ಆಗಿಲ್ಲ, ಎಸ್ಪೆಷಲಿ ದಿ ಬಾರ್ಡರ್ ರೀಜನ್ ಅಲ್ಲಿ. ಎರಡನೇದು, ಇಂಡಿಯಾ ಅನ್ನುವಂಥ ಸ್ಟೇಟ್ ನಲ್ಲಿ ನಾವು ಒಟ್ಟಾರೆ ಬಾರ್ಡರ್ ಅನ್ನುವಂಥದ್ದು ಹೇಗಿದೆ, ಹೇಗೆ ಅಭಿವೃದ್ಧಿ ಆಗಬೇಕಿತ್ತು, ಈ ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಸ್ಟ್ರಾಟಜಿಕ್ ಕಾರಣದಿಂದ ಮಾತ್ರ ಅಲ್ಲ, ಅಲ್ಲಿನ ವಿಲೇಜಸ್ ಗಳಿಂದಲೂ ಕೂಡ ಸಾಧ್ಯ ಆಗಬೇಕು. ಆ ಬಾರ್ಡರ್ ನಲ್ಲಿ ಇರ್ತಕ್ಕಂಥದ್ದು 2014ರಿಂದ ಏನೆಲ್ಲ ಮಾಡಲಾಗಿದೆ, ಅದರ ಜೊತೆಗೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ನ ಮೂಲಕ ಆ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸುವಂತ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ. ಇದರಿಂದ ಒಂದು ಕಡೆಗೆ ಅಲ್ಲಿ ಅವರ ಐಸೋಲೇಷನ್ ಅನ್ನುವಂಥದ್ದು ಏನಿದೆ, ನಾವು ಈ ದೇಶಕ್ಕೆ ಸೇರಲ್ಲ ಅನ್ನುವಂಥ ಮನಸ್ಥಿತಿಗಳು ಮೂಡುವಂತದ್ದ ಏನಾದ್ರೂ ಇದ್ದಲ್ಲಿ ಅವುಗಳಿಂದ ದೂರ ಮಾಡಲಿಕ್ಕೆ, ನಮಗೂ ಅಭಿವೃದ್ಧಿಯ ಫಲಗಳು ಸಿಗ್ಬೇಕು ಅಂತ ಪರಿಭಾವಿಸಿಕೊಂಡಾಗ ಅಥವಾ ಆ ರೀತಿ ಅನ್ನಿಸುತ್ತಿದ್ದಾಗ ಇಂಥ ಯೋಜನೆಗಳು ಅವರನ್ನ ಅಭಿವೃದ್ಧಿಯ ತೆಕ್ಕೆಗೆ ತೆಗೆದುಕೊಂಡು ಹೋಗಿ ಅವರನ್ನು ಮೈನ್ ಸ್ಟ್ರೀಮಿನ ಜೊತೆಗೆ ಕನೆಕ್ಟ್ ಮಾಡುವಂತ ಪ್ರಯತ್ನ. ಈ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮಿನ ಎಲ್ಲ ಹೈಲೈಟ್ಸ್ ಗಳನ್ನ ನೋಡಿದ್ವಿ. ಮತ್ತು ಆ ಮೂಲಕ ಈ ಸರ್ಕಾರ ಮಾಡಿದಂತ ಅತಿ ದೊಡ್ಡ ಸಾಧನೆಗಳಲ್ಲಿ ವಿಲೇಜ್ ಗಳನ್ನ ಅಥವಾ ಬಾರ್ಡರ್ ವಿಲೇಜಸ್ ಗಳನ್ನ ಡೆವಲಪ್ ಮಾಡುವಂಥದ್ದು ಮತ್ತು ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಭಿವೃದ್ಧಿಪಡಿಸುವಂಥದ್ದು ಬಹಳ ಮುಖ್ಯವಾದಂತ ಒಂದು ಸಾಧನೆ. ಮತ್ತು PM ಗತಿಶಕ್ತಿ ಪೋರ್ಟಲ್ ಅನ್ನುವಂಥದ್ದು ಎಲ್ಲ ಮೇಲುಸ್ತುವಾರಿ ವಹಿಸಿಕೊಂಡಾಗ ಪ್ರೈಮ್ ಮಿನಿಸ್ಟರ್ ಹಂತದಲ್ಲಿಯೇ ಪ್ಲಾನಿಂಗ್ ಅನ್ನುವಂಥದ್ದು ಪಂಚಾಯಿತಿ ಹಂತದಲ್ಲಿ, ಇಂಪ್ಲಿಮೆಂಟೇಷನ್ ಪಂಚಾಯಿತಿ ಹಂತದಲ್ಲಿ, ಅದು ಆಗ್ತಾ ಇದೆಯಾ ಅಂತ ನೋಡ್ತಾ ಇರ್ತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್ ಹಂತದಲ್ಲಿ. ಅಂದ್ರೆ ಈ ಯೋಜನೆಗೆ ಇರುವಂತ ಫೋಕಸ್ ಎಂತದ್ದು ಅನ್ನೋದು ಈ ಮೂಲಕ ನಾವು ಅರ್ಥ ಮಾಡ್ತೀವಿ.